ಆಗಿಲ್ಲ ಚುಕ್ಕಿ. ಆದ್ರೆ ನಿನ್ ಜೀವನದಲ್ಲಿ ಏನೋ ತಪ್ಪಾಗಬಾರ್ದು ಅನ್ನೋದಷ್ಟೇ ನಂಗೆ ಬೇಕಾಗಿರೋದು. ಏನ್ ಮಾತಾಡ್ತಿದ್ಯಾ ನೀನು? ದೇವ್ ಅಂತ್ಯಾ, ನನ್ನ ಜೀವನದಲ್ಲಿ ತಪ್ಪಾಗಬಾರ್ದು ಅಂತ್ಯಾ? ದೇವಿಂದ ನನಗೇನು ತೊಂದರೆ ಆಗುತ್ತೆ? ಅವನಿಗೀಗಾಗಲೇ ಮದುವೆ ಆಗಿದೆ ಚುಕ್ಕಿ. ಗೊತ್ತಕ್ಕ? ಗೊತ್ತಾ? ಹೌದಕ್ಕ, ದೇವ್ಗೀಗಾಗಲೇ ಮದುವೆ ಆಗಿರೋ ವಿಷಯ ನಂಗೆ ಗೊತ್ತು. ಏನ್ ಬೊಗಳ್ತಿದ್ಯಾ ನೀನು? ದೇವ್ ಅವ್ರ ಹೆಂಡತಿಗೆ ಇಷ್ಟರಲ್ಲಿ ಡಿವೋರ್ಸ್ ಕೊಡೋಕೆ ರೆಡಿ ಆಗಿದ್ದಾರೆ ಅಕ್ಕ. ಬಿರುಕು ಬಿಟ್ಟಿದೆ ಅವರಿಬ್ರು ಸಂಬಂಧದಲ್ಲಿ. ಬಲವಂತವಾಗಿ ಮದುವೆ ಆಗಿ ಒತ್ತಾಯವಾಗಿ ಸಂಸಾರ ಮಾಡ್ತಿದ್ರು. ಈಗಿಬ್ರು ಒಪ್ಕೊಂಡು ದೂರ ಆಗ್ತಿದ್ದಾರೆ. ಜೊತೆಗೆ ಓಡಾಡಕ್ಕೂ ಇಷ್ಟಪಡಲ್ಲ. ಸುಳ್ಳು. ನೀನ್ ಮೋಸ ಹೋಗ್ತಿದ್ಯಾ. ಅವರಿಬ್ರು ಸಂತೋಷವಾಗಿರೋದ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಹೇಳಿದ್ನಲ್ಲ ಅಕ್ಕ, ಬಲವಂತ, ಒತ್ತಾಯ ಇಲ್ಲ. ಅವರಿಬ್ರು ರಿಲೇಶನ್ಶಿಪ್ ನೋಡಿದ್ರೆ ನಂಗಾಗ ಅನ್ಸ್ತಿಲ್ಲ. ನಿನ್ ನಂಬಿಕೆ ಕೆಡ್ತಾ ಇದ್ಯಾ. ನಿನ್ ಬದುಕು ಬಿಳಿ ಹಾಳೆ ತರ. ಅದಕ್ಕೆ ಮಸಿ ಬೆಳೆಯೋಕೆ ನಾನ್ ಬಿಡೋದಿಲ್ಲ. ಈ ವಿಚಾರದಲ್ಲಿ ಹಠ ಮಾಡಬೇಡ. ಎಲ್ಲ ಕಡೆ ನಾನು ನಿಂಗೆ ಸಪೋರ್ಟ್ ಮಾಡಿದ್ದೀನಿ. ಈಗ ನನ್ನ ಮಾತು ನೀನ್ ಕೇಳಲೇಬೇಕು. ಫೋನ್ ತಗೋ, ದೇವ್ಗೆ ಫೋನ್ ಮಾಡು. ನಾನ್ ಮಾತಾಡಿ ನಿನ್ನ ಪೆದ್ದತನಕ್ಕೆ ಒಂದು ಅಂತ್ಯ ಹಾಡ್ತೀನಿ. ತಗೋ, ಫೋನ್ ಮಾಡು. ಏಜೆ ಏನಿದೆಲ್ಲ? ನಮ್ಗೆಲ್ಲ ಗಿಫ್ಟ್ ಲಕ್ಷ್ಮಿ ಅಕ್ಕ, ಅಷ್ಟು ಗೊತ್ತಾಗ್ಲಿಲ್ಲ ನಿಮ್ಗೆ? ಗಿಫ್ಟ್ ಕೊಡುವಂಥ ಕೆಲಸ ಏನೂ ಮಾಡಿಲ್ಲ ನೀವು. ಅದು ತಲುಪಬೇಕಾಗಿರೋ ಜಾಗ ಬೇರೆ ಇದೆ. ಕಾರಲ್ಲಿ ಇಡೋದಕ್ಕೆ ಹೆಲ್ಪ್ ಮಾಡಿ. ನಾವೆಲ್ಲ ಮನೆ ಸೊಸೆಂದ್ರು ಇಲ್ಲ ಸರ್ವೆಂಟ್ಸು, ಅದೇ ಕನ್ಫ್ಯೂಷನ್ ನಂಗೆ. ನಾನೇನೋ ಟೆನ್ಷನ್ ಅಲ್ಲಿ ಹೇಳ್ತಾ ಇದ್ರೆ ನೀನೇನೋ ಅಷ್ಟು ಡೀಪ್ ಆಗಿ ಯೋಚನೆ ಮಾಡ್ತಿದ್ಯಾ? ಏಜೆ ಇದನ್ನೆಲ್ಲ ತಗೊಂಡು ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾವಳಿ ಗೊತ್ತು. ಒಟ್ನಲ್ಲಿ ನಾವಿಬ್ರು ಸಿಕ್ಕಾಕೊಂಡ್ವಿ. ದುರ್ಗಾ ಅಕ್ಕ ಎಸ್ಕೇಪ್ ಆಗ್ಬಿಟ್ರು. ಹೌದು, ದುರ್ಗಾ ಕೈಯಲ್ಲಿ ಕಾಣಿಸ್ತಾ ಇಲ್ಲ. ಅದೇ ಆ ಹುಡುಗಿ ಇದ್ದಾಳಲ್ಲ ಲೀಲಾ, ಅವಳಿಗೆ ಬುದ್ಧಿ ಕಲಿಸ್ತೀನಿ ಅಂತ ಕೋಪ ಮಾಡ್ಕೊಂಡು ಹೋದ್ರು. ರೀತಿ ಏನ್ ವಿಷಯ? ಯಾಕಿಷ್ಟು ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದೆ? ಮಾತಾಡ ಚುಕ್ಕಿ. ಇವ್ನು ಕೇಳ್ತಿರೋ ಪ್ರಶ್ನೆಗೆ ಮುಖಕ್ಕೆ ಹೊಡೆದಾಗ ಉತ್ತರ ಕೊಡು. ಆಗ್ಲಾದ್ರೂ ಇಂಥ ಕೆಲಸ ಮಾಡಬಾರ್ದು ಅಂತ ಬುದ್ಧಿ ಬರ್ಬೋದು. ಇಲ್ಲ ಅವ್ರೆ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಏನಾಯ್ತು? ರೇವತಿ ಏನಕ್ಕೆ ಕಳ್ತಿದ್ದಾಳೆ? ಚುಕ್ಕಿ, ನಿಂಗೆ ಹೇಳ್ತಿರೋದು ಇವತ್ತೇ ಕೊನೆ. ಇನ್ಯಾವತ್ತೂ ನನ್ನ ಲೈಫಲ್ಲಿ ಬರ್ಬೇಡ ಅಂತ ಉಗಿದು ಹೇಳು. ಇಲ್ಲ ಅವ್ರೆ, ಇಂಥ ಮಾತೆಲ್ಲ ಹೇಳ್ಬೇಡಿ. ರೇವತಿ ನನ್ನ ಲೈಫಲ್ಲಿ ಇಲ್ಲ ಅಂತಂದ್ರೆ ನನಗೆ ಆ ಲೈಫೇ ಬೇಡ. ರೇವತಿನ ನಾನು ತುಂಬಾ ಲವ್ ಮಾಡ್ತಾ ಇದ್ದೀನಿ. ನೀತಿ ಇಲ್ದಿರೋ ಸಂಬಂಧಕ್ಕೆ ಪ್ರೀತಿ ಅಂತ ಹೆಸರಿಟ್ಕೊಂಡು ನನ್ನ ತಂಗಿಗೆ ಮೋಸ ಮಾಡಕ್ ಬರ್ಬೇಡ. ಏನೇನೋ ಸುಳ್ಳು ಹೇಳಿ ಮರಳು ಮಾಡಿ ಅವಳ ಲೈಫ್ ಜೊತೆ ಆಟ ಆಡ್ತಿದ್ಯಾ. ಇನ್ ಮುಂದೆ ನಿನ್ನ ಆಟ ನಡೆಯಲ್ಲ. ಈ ಲೀಲಾ ನಿನ್ನ ಆಟಕ್ಕೆ ಇವತ್ತೇ ಫುಲ್ ಸ್ಟಾಪ್ ಇಡ್ತಾಳೆ. ಇನ್ಮೇಲಿಂದ ನನ್ನ ತಂಗಿಗೆ ಫೋನ್ ಮಾಡೋದಾಗ್ಲಿ, ಮೀಟ್ ಮಾಡೋದಾಗ್ಲಿ, ಮನೆ ಹತ್ರ ಬರಕ್ ಟ್ರೈ ಮಾಡೋದಾಗ್ಲಿ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗ್ ಹಾಕ್ಸ್ತೀನಿ. ಅಕ್ಕ, ಲೀಲಾ ಅವರೇ, ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ರೇವತಿ, ನಾನು ನಿನಗೆ ಮೊದಲೇ ಎಲ್ಲ ವಿಷಯನೂ ಹೇಳಿದ್ದೆ ಅಂತ ನಿಮ್ಮ ಅಕ್ಕಂಗೆ ಹೇಳಿಲ್ವಾ ನೀನು? ಮಾತಾಡು ರೇವತಿ, ಮಾತಾಡು. ಅಕ್ಕ ಹೀಗೆಲ್ಲ ಮಾತಾಡ್ತಿದ್ದಾರೆ ಅಂತ ನೀನು ನನ್ನಿಂದ ದೂರ ಹೋಗ್ಬೇಡ ರೇವತಿ. ಮಾತಾಡು ರೇವತಿ, ಮಾತಾಡು. ಅಕ್ಕ, ನೀನ್ ಮಾತಾಡ್ಬೇಡ. ತಂಗಿನ ನಾವೆಲ್ಲರೂ ಮಗು ಹಾಗೆ ನೋಡ್ಕೊಂಡಿದೀವಿ. ಅವಳ ಜೀವನಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈ ಲೀಲಾ ಸುಮ್ಮನೆ ಇರಲ್ಲ. ಹುಷಾರ್. ಮೇಡಮ್, ನೀವು ಇಲ್ಲಿ ಏನಾಗಬೇಕಾಗಿತ್ತು? ನಾವು ಯಾಕೆ ಬಂದಿದ್ದೀವಿ ಅಂತ ನಿಮಗೆ ಗೊತ್ತಿಲ್ವಾ?
ನಾಟಕ ಮಾಡ್ತಾ ಇದ್ದೀರಾ? ಎಲ್ಲಿ ನಿಮ್ಮ ಮಗಳು? ಏನಾಯ್ತು ಮೇಡಮ್? ನನ್ನ ಮಗಳು ಏನು ಮಾಡಿದ್ಲು? ನಿಮ್ಮ ಮಗಳು ಏನು ಮಾಡಿದಾಳೆ ಅಂತ ಪೇಪರಲ್ಲಿ ಕಟ್ಔಟೇ ಬಿದ್ದಿದೆ ನೋಡಿ. ಇದೇನ್ರಿ ಇದು? ಓ ಕೌಸಲ್ಯ, ನಿನ್ನೆ ಹೇಳಬೇಕು ಅಂತಲೇ ಇದ್ವಿ. ಅಷ್ಟರಲ್ಲಿ ಈ ಮನೆಯವ್ರನ್ನೆಲ್ಲ ಸಿನಿಮಾಗೋ ಸೀರಿಯಲ್ಗೋ ನಾಟಕಕ್ಕೋ ಸೇರಿಸ್ಬೋದು ಅನ್ಸುತ್ತೆ ಇನ್ಸ್ಪೆಕ್ಟರ್. ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಏನು ಮಾತಾಡ್ತಾ ಇದ್ದೀರಾ ಮೇಡಮ್? ಎಲ್ಲ ಸೇರಿ ಒಟ್ಟಿಗೆ ಪ್ಲ್ಯಾನ್ ಮಾಡಿ ಈಗ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದರೆ 3 ಮತ್ತೊಂದು ಅನ್ನೋ ಲೆಕ್ಕ ಮಾತಾಡ್ತಾ ಇದ್ದೀರಾ? ಮೇಡಮ್ ನನಗೆ ಯಾವ ವಿಷಯನೂ ಗೊತ್ತೇ ಇಲ್ಲ ಮೇಡಮ್. ನನಗೆ ಹೌದು ಮೇಡಮ್, ಇವಳು ಗೊತ್ತಿಲ್ಲ. ನನ್ನ ಮಗಳು ನೀವು ಇವ್ರ ನಾಟಕನೇನು ನೋಡ್ದ ನಿಂತಿದ್ದೀರಾ ಇನ್ಸ್ಪೆಕ್ಟರ್? ಕರ್ಕೊಂಡು ಹೋಗಿ ಒಳಗಡೆ ಹಾಕಿ. ಆಗ ಮಗಳು ಎಲ್ಲಿದ್ರು ತನ್ನಂತಾನೆ ಪ್ರತ್ಯಕ್ಷ ಆಗ್ತಾಳೆ. ಮೇಡಮ್ ದಯವಿಟ್ಟು ಮೇಡಮ್. ನಾಟಕ ಮಾಡಿ ದುಡ್ಡು ಹೊಡೆದು ಚಿನ್ನದ ಬಳೆ ಹಾಕೊಳ್ಳೋ ಆಸೆ ಇಟ್ಕೊಂಡಿದ್ರು ಅನ್ಸುತ್ತೆ. ಈ ಚಿನ್ನದ ಬಳೆ ಇಲ್ಲದೆ ಇದ್ರೇನು ಕೋಳನಾದ್ರೂ ಹಾಕಿ ಇವ್ರ ಆಸೆ ತೀರ್ಸೋಣ. ಏನ್ ಕೇಸ್ ಬೀಳುತ್ತೆ ಸರ್ ಇವ್ರ ಮೇಲೆ? ಚೀಟಿಂಗು ಮತ್ತು ಫ್ರಾಡ್ ಕೇಸು, 5 ವರ್ಷ ಜೈಲು. ಸರ್ ದಯವಿಟ್ಟು ನನ್ನ ಮಾತು ಕೇಳಿ ಸರ್. ಇಲ್ಲಿ ಏನೋ ಕನ್ಫ್ಯೂಷನ್ ಆಗಿದೆ. ನಮಗೇನು ಕನ್ಫ್ಯೂಷನ್ ಆಗಿಲ್ಲ ಮೇಡಮ್. ನನ್ನ ಮಗಳು ತಪ್ಪು ಮಾಡೋಳಲ್ಲ. ಏನೋ ಗೊತ್ತಿಲ್ಲದೆ. ಏನ್ರಿ ಇದೆಲ್ಲ? ಅವಳಿಂದ ನಮ್ಗೆ ಸಂತೋಷ ಅಂತೂ ಸಿಗ್ಲಿಲ್ಲ. ಯಾವಾಗಲೂ ಏನೋ ಒಂದು ಎಡವಟ್ಟು ಮಾಡ್ಕೊಂಡು ಬರೋಳು, ಅದು ಅಲ್ಲಿಗೆ ಸರಿ ಹೋಗೋದು. ಈಗ ಎಷ್ಟು ದೊಡ್ಡ ಅಮಂತ್ರ ಮಾಡ್ಕೊಂಡು ಬಂದಿದ್ದಾಳೆ. ನಮ್ಮನ್ನೆಲ್ಲ ಇಲ್ಲಿ ಸಿಕ್ಕ ಹಾಕ್ಸಿ ಎಲ್ಲ ಹಾಳಾಗಿ ಹೋಗಿದ್ದಾಳೋ ಏನೋ. ಇನ್ಸ್ಪೆಕ್ಟರ್ ಸರ್ ಒಂದು ಸ್ವಲ್ಪ ಟೈಮ್ ಕೊಡಿ ಸರ್. ನನ್ನ ಮಗಳು ಬಂದ್ಬಿಡ್ತಾಳೆ. ಮೇಡಮ್ ಇಲ್ಲೇನು ನಡೀತಾ ಇದೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್. ಏಜೆ ಅಂತವ್ರನ್ನ ಎದುರು ಹಾಕೊಳ್ಳೋ ಮುಂಚೆನೆ ಗೊತ್ತಿರಬೇಕಿತ್ತು ಇದೆಲ್ಲ. ಈಗ ಇಡೀ ಕಾಂದಾನೆ ನಾಟಕದ ಕಂಪನಿ ಓಪನ್ ಮಾಡ್ಕೊಂಡು ಕೂತಿದ್ದೀರಾ. ಈಗ ಬೀಳೋ ಬರೆ ಜೀವನ ಪೂರ್ತಿ ಮಾಸ್ಬಾರ್ದು. ಸ್ಟೇಷನ್ ಕರ್ಕೊಂಡೋಗಿ ಚಳಿ ಬಿಡಿಸಿ FIR ಫೈಲ್ ಮಾಡಿದ್ರೆ ಅವರೇ ಬಾಯ್ ಬಿಡ್ತಾರೆ. ಸ್ವಂತದ್ದೆಷ್ಟು ಕದ್ದಿದ್ದೆಷ್ಟು ಅಂತ. ಸರ್ ಏನು ಮಾತಾಡ್ತಾ ಇದ್ದೀರಾ ಸರ್? ನಾವ್ಯಾಕೆ ಕಳ್ತನ ಮಾಡ್ತೀವಿ? ಸರ್ ಏನು ಸರ್ ಇದು? ಬಿಡಮ್ಮ. Stop it.